ವೀಕ್ಷಕರೇ, ಜ್ಞಾನಸಾಗರ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ನೀವೆಲ್ಲ ಕಾತುರದಿಂದ ಕಾಯುತ್ತಿದ್ದ ಕನ್ಯಾ ರಾಶಿಯ ಪರಿಹಾರ ಕ್ಷೇತ್ರ ಅಥವಾ ಅದೃಷ್ಟ ತರುವ ದೇವಸ್ಥಾನದ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೀಡುತ್ತಿದ್ದೇವೆ. ಈ ವಿಡಿಯೋದಲ್ಲಿ ನೀವು ತಿಳಿಯಲಿರುವ ಪ್ರಮುಖ ಅಂಶಗಳು ಹೀಗಿವೆ. ಕನ್ಯಾ ರಾಶಿಯವರ ಎಲ್ಲಾ ಸಮಸ್ಯೆಗಳನ್ನು ದೂರವಾಗಿಸುವ ಪವಿತ್ರ ಕ್ಷೇತ್ರದ ಪರಿಚಯ, ಆ ದೇವಸ್ಥಾನಕ್ಕೂ ಮತ್ತು ಕನ್ಯಾ ರಾಶಿಯವರಿಗೂ ಇರುವ ಸಂಬಂಧ, ನಿಮ್ಮ ಕಷ್ಟಗಳ ಪರಿಹಾರಕ್ಕಾಗಿ ಅಲ್ಲಿ ಯಾವ ವಿಶೇಷ ಪೂಜೆಗಳನ್ನು ಮಾಡಿಸಬೇಕು, ದೇವಸ್ಥಾನದ ದರ್ಶನದ ಸಮಯ ಮತ್ತು ಆಲಯದ ಸಂಪೂರ್ಣ ವಿಳಾಸ. ಕನ್ಯಾ ರಾಶಿಯವರು ಜೀವನದಲ್ಲಿ ಯಶಸ್ಸು ಮತ್ತು ಶಾಂತಿ ಪಡೆಯಲು ಒಮ್ಮೆಯಾದರೂ ಭೇಟಿ ನೀಡಲೇಬೇಕಾದ ಸ್ಥಳವಿದು. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ನಿಮ್ಮ ಆತ್ಮೀಯರಿಗೂ ಶೇರ್ ಮಾಡಿ. ಕನ್ಯಾ ರಾಶಿಯವರ ಜೀವನದಲ್ಲಿ ಎದುರಾಗುವ ಸಂತಾನ ದೋಷ, ವಿವಾಹದಲ್ಲಿನ ಅಡೆತಡೆಗಳು, ವ್ಯಾಪಾರ ವ್ಯವಹಾರದಲ್ಲಿ ಉಂಟಾಗುವ ನಷ್ಟ ಅಥವಾ ದಾಂಪತ್ಯ ಜೀವನದಲ್ಲಿನ ಕಲಹಗಳಿಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದು ಅದ್ಭುತವಾದ ಪರಿಹಾರವಿದೆ. ನಿಮ್ಮೆಲ್ಲ ಕೌಟುಂಬಿಕ ಸಮಸ್ಯೆಗಳನ್ನು ಬಗೆಹರಿಸಿ ಕಳೆದು ಹೋದ ನೆಮ್ಮದಿಯನ್ನು ಮರಳಿ ತರಬಲ್ಲ ಅಂತಹ ಒಂದು ಪವಿತ್ರವಾದ ಪುಣ್ಯಕ್ಷೇತ್ರದ ಬಗ್ಗೆ ನಾವೀಗ ತಿಳಿಯೋಣ. ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ಇಲ್ಲಿನ ದೈವಿಕ ಶಕ್ತಿಯನ್ನು ನಂಬಿ ಪ್ರಾರ್ಥಿಸಿದರೆ ನಿಮ್ಮ ರಾಶಿಯ ಮೇಲಿರುವ ನಕಾರಾತ್ಮಕ ಪ್ರಭಾವಗಳು ದೂರವಾಗಿ ಜೀವನದಲ್ಲಿ ಸುಖ ಸಮೃದ್ಧಿ ನೆಲೆಸುತ್ತದೆ ಎಂದು ನಂಬಲಾಗಿದೆ. ಹಾಗಾದ್ರೆ ಕನ್ಯಾ ರಾಶಿಯವರು ಭೇಟಿ ನೀಡಲೇಬೇಕಾದ ಆ ಶಕ್ತಿಶಾಲಿ ಕ್ಷೇತ್ರ ಯಾವುದು, ಅಲ್ಲಿನ ವಿಶೇಷತೆ ಏನು ಎಂಬುದರ ಸಂಪೂರ್ಣವಾದ ಮಾಹಿತಿ ನೋಡೋಣ ಬನ್ನಿ. ಈ ದೇವಸ್ಥಾನವು 4 ಬೆಟ್ಟಗಳ ಮೇಲೆ ಇದೆ. ಆ 4 ಬೆಟ್ಟಗಳನ್ನು 4 ವೇದಗಳು ಎಂದೇ ಕರೆಯಲಾಗುತ್ತೆ. ಅಂದ್ರೆ ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವಣ ವೇದಗಳ ಸ್ವರೂಪ ಎಂದೇ ಬಲವಾಗಿ ನಂಬಲಾಗುತ್ತೆ. ಆದ್ದರಿಂದಲೇ ಇಲ್ಲಿ ನೆಲೆಸಿರುವ ಪರಮಾತ್ಮನನ್ನು ವೇದಗಿರೀಶ್ವರ ಎಂದು ಕರೆಯಲಾಗುತ್ತೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕನ್ಯಾ ರಾಶಿಯವರ ರಾಶ್ಯಾಧಿಪತಿ ಬುಧ ಗ್ರಹವಾಗಿದೆ. ಬುಧನಿಗೆ ಸಂಬಂಧಪಟ್ಟ ಯಾವುದೇ ದೋಷಗಳಿಗೆ ಈ ಕ್ಷೇತ್ರವು ಪರಿಹಾರ ಕ್ಷೇತ್ರವಾಗಿದೆ. ಮಕ್ಕಳಿಗೆ ಬುದ್ಧಿಶಕ್ತಿ, ವ್ಯಾಪಾರ ವ್ಯವಹಾರ ಮಾಡುವವರಿಗೆ ಯಶಸ್ಸನ್ನು ಈ ದೈವಿಕ ಸ್ಥಳವು ಪ್ರಸಾದಿಸುತ್ತದೆ. ನಿಮಗೆ ಗೊತ್ತಾ, ಈ ದೇವಸ್ಥಾನವನ್ನು ಹದ್ದುಗಳ ದೇವಸ್ಥಾನ ಅಂತಾನೂ ಕರೆಯಲಾಗುತ್ತೆ. ಪ್ರತಿದಿನ ಮಧ್ಯಾಹ್ನದ ವೇಳೆಗೆ 2 ಪವಿತ್ರವಾದ ಹದ್ದುಗಳು ಸ್ವಾಮಿಗೆ ಅರ್ಪಿಸುವ ಪ್ರಸಾದವನ್ನು ಸ್ವೀಕರಿಸಲು ಬರುತ್ತವೆ. ಈ ಪವಾಡವನ್ನು ನೋಡಲು ಅನೇಕ ರಾಜ್ಯಗಳಿಂದ ಭಕ್ತರು ಇಲ್ಲಿಗೆ ಬರುತ್ತಾರೆ. ಇನ್ನು ಈ ದೇವಸ್ಥಾನದ ಪುರಾಣ ಕಥೆಯ ಬಗ್ಗೆ ಕೇಳಿದ್ರೆ ನಿಜಕ್ಕೂ ಮೈ ರೋಮಾಂಚನವಾಗುತ್ತೆ. ಪುರಾಣಗಳ ಪ್ರಕಾರ 4 ವೇದಗಳಾದ ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವಣ ವೇದಗಳು ಒಮ್ಮೆ ತಾವೇ ಸರ್ವಶ್ರೇಷ್ಠ ಎಂಬ ಅಹಂಕಾರಕ್ಕೆ ಒಳಗಾಗುತ್ತವೆ. ಆದ್ರೆ ಕಾಲಾನಂತರದಲ್ಲಿ ತಮಗೆ ಉಂಟಾದ ಅಹಂಕಾರದ ತಪ್ಪಿನ ಅರಿವಾಗಿ ಆ ವೇದಗಳು ಇಲ್ಲಿ ಪರಮಶಿವನನ್ನು ಕುರಿತು ಅತ್ಯಂತ ಕಠಿಣವಾದ ತಪಸ್ಸನ್ನು ಆಚರಿಸುತ್ತವೆ. ವೇದಗಳ ಈ ಭಕ್ತಿ ಮತ್ತು ಘೋರ ತಪಸ್ಸಿಗೆ ಮೆಚ್ಚಿದ ಕೈಲಾಸನಾಥನು ಅವುಗಳ ಮುಂದೆ ಪ್ರತ್ಯಕ್ಷನಾದಾಗ ಆ ವೇದಗಳು ಭಕ್ತಿಯಿಂದ ಒಂದು ವರವನ್ನು ಕೇಳುತ್ತಾರೆ. ಹೇ ಮಹಾದೇವ, ನಿಮ್ಮ ಪಾದದ ಅಡಿಯಲ್ಲಿ ನಾವು ಬೆಟ್ಟದ ರೂಪದಲ್ಲಿ ಸದಾ ಕಾಲ ನೆಲೆಸಲು ನಮಗೆ ಅವಕಾಶ ಮಾಡಿಕೊಡಿ ಎಂದು ಪ್ರಾರ್ಥಿಸುತ್ತಾರೆ. ಅದಕ್ಕಾಗಿಯೇ ಇಂದಿಗೂ ಇಲ್ಲಿನ ಬೆಟ್ಟವನ್ನು ಸಾಕ್ಷಾತ್ ವೇದ ಸ್ವರೂಪ ಎಂದೇ ಪೂಜಿಸಲಾಗುತ್ತೆ. ಇನ್ನು ಇಲ್ಲಿನ ಹದ್ದುಗಳ ಕಥೆಯಂತೂ ಅಚ್ಚರಿ ಮೂಡಿಸುವಂತದ್ದು. ಹಿಂದೂ ಪುರಾಣಗಳ ಪ್ರಕಾರ 8 ಮಂದಿ ತಪಸ್ವಿಗಳು ಅಥವಾ ಅಷ್ಟವಸುಗಳು ಶಿವನ ಶಾಪಕ್ಕೆ ಒಳಗಾಗಿ ಹದ್ದುಗಳಾಗಿ ಜನ್ಮ ತಾಳುತ್ತಾರೆ. ಈ 8 ಮಂದಿ ತಪಸ್ವಿಗಳು ಪ್ರತಿ ಯುಗದಲ್ಲಿ 2 ಹದ್ದುಗಳ ಜೋಡಿಯಾಗಿ ಇಲ್ಲಿನ ಶಿವನನ್ನು ಪೂಜಿಸಿ ಶಾಪ ವಿಮೋಚನೆ ಪಡೆಯುತ್ತಾರೆ ಎಂಬ ನಂಬಿಕೆ ಇದೆ. ಅದರಂತೆ ಈ ಕಲಿಯುಗದಲ್ಲಿಯೂ ಸಹ 2 ಹದ್ದುಗಳು ಪ್ರತಿದಿನ ಮಧ್ಯಾಹ್ನ ಸರಿಯಾದ ಸಮಯಕ್ಕೆ ಈ ದೇವಸ್ಥಾನಕ್ಕೆ ಆಗಮಿಸುತ್ತವೆ. ಅವು ಇಲ್ಲಿನ ವೇದಗಿರೀಶ್ವರನ ಆಶೀರ್ವಾದ ಪಡೆದು ಅರ್ಚಕರು ಅರ್ಪಿಸುವ ಪ್ರಸಾದವನ್ನು ಸ್ವೀಕರಿಸಿ ತೆರಳುತ್ತವೆ. ಇದೇ ಕಾರಣಕ್ಕೆ ಈ ಕ್ಷೇತ್ರಕ್ಕೆ ಪಕ್ಷಿ ತೀರ್ಥ ಎಂಬ ಹೆಸರು ಕೂಡ ಬಂದಿದೆ. ಕಣ್ಣಾರೆ ಕಾಣುವ ಈ ಪವಾಡವನ್ನು ನೋಡಲು ಇಂದಿಗೂ ಭಕ್ತರು ದೇವಸ್ಥಾನದಲ್ಲಿ ಸಾಲುಗಟ್ಟಿ ನಿಲ್ಲುತ್ತಾರೆ. ಇನ್ನೊಂದು ಆಸಕ್ತಿದಾಯಕ ವಿಷಯ ಕೂಡ ಹೇಳ್ಬಿಡ್ತೀನಿ ಕೇಳಿ. ಪ್ರತಿ 12 ವರ್ಷಗಳಿಗೆ ಒಮ್ಮೆ ಇಂದ್ರದೇವನು ಗಿಡುಗನ ರೂಪದಲ್ಲಿ ಇಲ್ಲಿಗೆ ಬಂದು ಸ್ವಾಮಿಯನ್ನು ಪೂಜಿಸ್ತಾರೆ. ಅಂದ ಹಾಗೆ ಕನ್ಯಾ ರಾಶಿಯವರು ಈ ದೇವಸ್ಥಾನಕ್ಕೆ ಯಾಕೆ ಹೋಗ್ಬೇಕು ಅನ್ನೋ ಪ್ರಶ್ನೆ ನಿಮಗೆ ಕಾಡ್ತಾ ಇದೆ ಅಲ್ವಾ? ಅದಕ್ಕೆ ಸಂಪೂರ್ಣ ಉತ್ತರ ಕೊಟ್ಬಿಡ್ತೀನಿ ಕೇಳಿ.
ನೀವು ಇಲ್ಲಿಗೆ ಭೇಟಿ ನೀಡೋದ್ರಿಂದ ಜಾತಕದಲ್ಲಿರುವ ಬುಧ ಗ್ರಹದ ದೋಷದಿಂದ ಮುಕ್ತಿ ಪಡಿತೀರಿ. ಯಾಕಂದ್ರೆ ಜಾತಕದಲ್ಲಿ ಬುಧ ನೀಚನಾಗಿದ್ರೆ ಅಥವಾ ಬಲಹೀನನಾಗಿದ್ರೆ ವ್ಯಾಪಾರ ಶಿಕ್ಷಣಗಳಲ್ಲಿ ಬಹಳನೇ ತೊಂದರೆಗಳು ಬರುತ್ತವೆ. ಇನ್ನು ನಿಮ್ಮ ಅತಿಯಾದ ಯೋಚನೆ ಗೊಂದಲಗಳೆಲ್ಲ ಈ ಕ್ಷೇತ್ರಕ್ಕೆ ಬಂದು ಪೂಜೆ ಮಾಡಿಸಿದ್ರೆ ದೂರವಾಗುತ್ತೆ. ಜೊತೆಗೆ ಆರೋಗ್ಯದಲ್ಲಿ ತೊಂದರೆ ಇದ್ರೆ ಈ ದೇವಸ್ಥಾನದಲ್ಲಿ ಗಿರಿ ಪ್ರದಕ್ಷಿಣೆ ಮಾಡಿ. ನಿಮ್ಮ ಆಯುಷ್ಯ ಹೆಚ್ಚಾಗುತ್ತೆ. ಮಾನಸಿಕ ನೆಮ್ಮದಿ ಹಾಗೂ ಜೀವನದಲ್ಲಿರುವ ಕೌಟುಂಬಿಕ ಸಮಸ್ಯೆಗಳೆಲ್ಲ ದೂರವಾಗುತ್ತೆ. ಅಷ್ಟಕ್ಕೂ ಈ ಮಹಿಮಾನ್ವಿತವಾದ ದೇವಸ್ಥಾನ ಯಾವುದು ಗೊತ್ತಾ? ಅದುವೇ ತಮಿಳುನಾಡಿನ ಚೆಂಗಲ್ಪಟ್ಟು ಜಿಲ್ಲೆಯಲ್ಲಿರುವ ಶ್ರೀ ವೇದಗಿರೀಶ್ವರ ದೇವಸ್ಥಾನ. ಈ ಕ್ಷೇತ್ರವು ವಿಶೇಷವಾಗಿ ಕನ್ಯಾ ರಾಶಿಯವರಿಗೆ ಅತ್ಯಂತ ಅದೃಷ್ಟದ ದೇವಸ್ಥಾನವಾಗಿದ್ದು ಎಲ್ಲಾ ಪರಿಹಾರಗಳನ್ನು ಇಲ್ಲಿ ಪಡೆಯಬಹುದು. ಇನ್ನು ನಿಮ್ಮ ಕಷ್ಟಗಳು ಪರಿಹಾರ ಮಾಡಿಕೊಳ್ಳಲು ಇಲ್ಲಿನ ಶಿವನಿಗೆ ರುದ್ರಾಭಿಷೇಕ ಮಾಡಿಸಿ. ವ್ಯಾಪಾರದಲ್ಲಿ ನಷ್ಟ ಅಥವಾ ಶಿಕ್ಷಣದಲ್ಲಿ ಸಮಸ್ಯೆ ಇದ್ರೆ ಇಲ್ಲಿ ಬುಧಶಾಂತಿ ಪೂಜೆ ಮಾಡಿಸಿ. ಆರೋಗ್ಯ ತೊಂದರೆಯಿಂದ ಮುಕ್ತಿ ಹೊಂದಲು ಗಿರಿ ಪ್ರದಕ್ಷಿಣೆ ಮಾಡಿ. ಈ ದೇವಸ್ಥಾನ ಭಕ್ತರಿಗಾಗಿ ಬೆಳಿಗ್ಗೆ 6ರಿಂದ 11 ಗಂಟೆಯವರೆಗೆ ಹಾಗೂ ಸಂಜೆ 4 ಗಂಟೆಯಿಂದ ರಾತ್ರಿ 8:30ರವರೆಗೆ ತೆರೆದಿರುತ್ತೆ. ಈ ದೇವಸ್ಥಾನದ ಸಂಪೂರ್ಣ ವಿಳಾಸ ಹೀಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಕನ್ಯಾ ರಾಶಿಯವರ ಪರಿಹಾರ ಕ್ಷೇತ್ರದ ಬಗ್ಗೆ. ಈ ವಿಡಿಯೋ ನಿಮ್ಮ ಕನ್ಯಾ ರಾಶಿಯ ಆತ್ಮೀಯರಿಗೆ ಶೇರ್ ಮಾಡಿ. ನಿಮಗೆ ಯಾವ ರಾಶಿ ಅಥವಾ ನಕ್ಷತ್ರದ ಪರಿಹಾರ ಕ್ಷೇತ್ರದ ಬಗ್ಗೆ ಮಾಹಿತಿ ಬೇಕು ಎಂಬುದರ ಬಗ್ಗೆ ಕಾಮೆಂಟ್ ನಲ್ಲಿ ನಮಗೆ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಆಸಕ್ತಿದಾಯಕ ಮಾಹಿತಿಯ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿಯವರೆಗೆ ಧನ್ಯವಾದಗಳು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ದಯವಿಟ್ಟು ಹೆಚ್ಚಿನ ವಿಡಿಯೋಗಳನ್ನು ನೋಡಲು ಸಬ್ಸ್ಕ್ರೈಬ್, ಲೈಕ್, ಕಾಮೆಂಟ್ ಮಾಡಿ. ಮತ್ತು ನಿಮಗೆ ಇಂತಹ ವಿಡಿಯೋ ಇಷ್ಟವಾದರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಹಂಚಿಕೊಳ್ಳಿ. ಧನ್ಯವಾದಗಳು.